ಸ್ಕೂಲ್ ಮತ್ತೆ ಕಾಲೇಜ್ ಡೇಸಲ್ಲಿ ಈ ಥರ ಚೇಷ್ಟೆಗಳು ಮಾಡ್ತಾ ಇರ್ತೀವಿ. ಯಾಕಂದ್ರೆ ಹುಡುಗರು ಬ್ಯಾಗಲ್ಲಿ ಏನಿದೆ ಅಥವಾ ಏನೋ ಅವ್ರ ಟಾಯ್ಲೆಟ್ ಈ ಕಡೆ ಎಲ್ಲ ನುಗ್ಗಾಡೋದು ಈ ಥರ ಎಲ್ಲ ಇದೆ. ಆ ಥರ ಚೇಷ್ಟೆಗಳು ನೆನಪಾಯ್ತಾ ಅಂತ ಅಂದ್ಬಿಟ್ಟು ನೀವು ಮಾಡೋದೇನಾದ್ರು ಆ ಥರದ್ದು ಅಂದ್ರೆ ಬಾಯ್ಸ್ಗೆ ಸಂಬಂಧಪಟ್ಟಂತ ಇಲ್ಲ ಖಂಡಿತ ಹೌದು. ಬಿಕಾಸ್ ಇಲ್ಲೂ ಅಷ್ಟೇ ನಾನು ರೂಮ್ ಒಳಗಡೆ ಹೋಗ್ತೀನಿ ಅಂದರೆ ಎಲ್ಲರೂ ಎಲ್ಲದನ್ನು ಔಸಿಡ್ತಾ ಇರ್ತಾರೆ. ಸೊ ಈ ಥರ ಎಲ್ಲ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಯಾರದೇ ರೂಮ್ಗೆ ಹೋದ್ರು ಏನೇ ಆದರೂ ಎಲ್ಲಿ ಏನು ಇಟ್ಟಿದ್ದಾರೆ ಏನು ಮಾಡಿದ್ದಾರೆ ಅಂತೆಲ್ಲ ಎಲ್ಲರಿಗೂ ಕ್ಯೂರಿಯಾಸಿಟಿ ಇರೋದು ಹೆಚ್ಚು. ಬಟ್ ಆಲ್ಸೋ ನಾನು ಅನ್ಫಾರ್ಚುನೇಟಾಗಿ ಒಳಗಡೆ ಹೋಗ್ತೀನಿ. ಆಚೆ ಬರೋದು ಹೆಂಗೆ ಅನ್ನೋದೇ ಈ ಇಡೀ ಸಿನಿಮಾ ಕತೆ. ಬಟ್ ಆ ಥರ ಆಗಿದೆ ತುಂಬಾ. ಆ್ಯಂಡ್ ಆಲ್ಸೋ ಎಲ್ಲರೂ ಏನೇನು ನನ್ನಿಂದ ಮುಚ್ಚಿಟ್ಟಿದ್ದಾರೆ, ನಾನು ಯಾರನ್ನ ಏನೇನು ಮುಚ್ಚಿಟ್ಟಿದ್ದಾರೆ ಅಥವಾ ನನ್ನನ್ನೇ ಮುಚ್ಚಿಟ್ಟಿದ್ದಾರೆ. ಸೊ ಅದೆಲ್ಲ ಫನ್ ಫ್ಯಾಕ್ಟರ್ಸು ಈ ಸಿನಿಮಾಲಿದೆ. ಮೈಸೂರು ಅಂತಂದ್ರೆ ಎಜುಕೇಶನಲ್ ಸಿಟಿ ಅಂದ್ರೆ ಸಾಕಷ್ಟು ಕಾಲೇಜ್ ಮತ್ತೆ ಸ್ಕೂಲ್ಸ್ ಇದೆ. ಸೊ ನೀವು ಆ ಭಾಗದಿಂದ ಬಂದಿರೋದ್ರಿಂದ ಈ ಕಾಲೇಜ್ ದಿನಗಳು ನೀವು ನೋಡಿದಾಗ ಹೇಗಿತ್ತು ಅಂತಂದ್ರೆ ತುಂಬಾ ಅದ್ಭುತವಾಗಿತ್ತು. ಆ್ಯಕ್ಚುಲಿ ನನ್ನ ಕಾಲೇಜ್ ಡೇಸಲ್ಲಿ ನಾನೇ ತುಂಬ ನಟೋರಿಯಸ್ ಕಿಡ್ಡು. ಸೊ ನಾನು ಯಾವಾಗ ಕ್ಲಾಸಿಂದ ಆಚೆ ಹೋಗ್ತೀನಿ ಅಥವಾ ನಂದು ಬ್ಯಾಚ್ ಯಾವಾಗ ಮುಗಿಯುತ್ತೆ ಅಂತ ಕಾಯ್ತಾಯಿದ್ರು. ಇವಾಗ ತುಂಬ ಸೈಲೆಂಟಾಗಿ ಚಾನಲ್ ಇಂಟರ್ವ್ಯೂ ಅಂತ ತುಂಬ ಸೈಲೆಂಟಾಗಿ ಮಾತಾಡ್ತಾ ಇದ್ದೀನಿ. ಬಟ್ ಇಲ್ಲ, ನಾನಂತೂ ಹಿಂಗೆ ನೋಡೋಂಗಿಲ್ಲ. ಪ್ರತಿ ಟೀಚರು ನಾನು ಯಾವಾಗ ಆಚೆ ಹೋಗ್ತೀನಿ ಅಂತ ಕಾಯ್ತಾಯಿದ್ರು. ನಮ್ಮ ಬ್ಯಾಚ್ ಏನಿದೆ ಎಲ್ಲದರಲ್ಲೂ ಫೇಲ್ ಆಗ್ತಾಯಿದ್ವಿ, ಚೆನ್ನಾಗಿ ಓದ್ತಾ ಇರಲಿಲ್ಲ. ಟೀಚರ್ಸಿಗೆ ತುಂಬಾ ತಲಾಟೆ ಮಾಡ್ತಾಯಿದ್ವಿ. ಡ್ಯಾನ್ಸ್ ಅಂದ್ಬಿಟ್ಟು ಇನ್ನೇನು ಮಾಡಿಲ್ಲ ನಾನು ಸ್ಕೂಲಲ್ಲಿ. ಕಿರ್ಚಾಡೋದು, ಎಲ್ಲರೂ ರೇಗ್ಸೋದು ಅದೆಲ್ಲ ಮಾಡಿದ್ದೀವಿ. ಆ್ಯಂಡ್ ಆಲ್ಸೋ ನಾನು ಕಾಲೇಜ್ ಡೇಸಲ್ಲಿ ಸ್ವಲ್ಪ ಜನ ಟೀಚರ್ಸನ್ನು ಕೆಲಸ ಬಿಟ್ಟು ಹೋಗೋಂಗೆಲ್ಲ ಮಾಡಿದ್ದೀನಿ ನಾನು. ಸೊ ಇದೆಲ್ಲ ನನಗೆ ಈ ಸಿನಿಮಾಲಿ ಏನೇನು ಮಾಡಿದ್ದೀನಿ, ಆ್ಯಕ್ಚುಲಿ ಸ್ವಲ್ಪ ಸೈಲೆಂಟ್ ಆಗಿದ್ದೀನಿ. ಬೇರೆ ಹುಡುಗರೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಥರ ಅದು ಹೇಳ್ತಾ ಹೋದರೆ ನನಗೆ ನಡ್ಸೋಕೆ ತುಂಬಾ ಈಸಿ ಆಯ್ತು ಅನ್ಸುತ್ತೆ ಈ ಸಿನಿಮಾದಲ್ಲಿ. ಹೌದು, ತುಂಬಾ ಈಸಿ ಆಯಿತು. ನಾನಾಗಿದ್ದೆ. ಎಲ್ಲರೂ ಬೇರೆ ಮನೆಗೆಲ್ಲ ಹೋದಾಗ ಹೇಳ್ತಾರಿಲ್ಲ ನಾನಾಗಿದ್ದೆ ಅಂತ ಬಿಗ್ ಬಾಸ್ ಮೇಲೆ ಹೇಳ್ತಾರಲ್ಲ, ಹಾಗೆ ಈ ಸಿನಿಮಾಲಿ ನಾನಾಗಿದ್ದೆ. ನಿಮ್ಮ ಈ ಗ್ಯಾಂಗ್ ಬಗ್ಗೆ ಮಾತಾಡೋದಾದ್ರೆ ಎಲ್ಲ ಒಬ್ರಿಗಿಂತ ಒಬ್ರು ತರಲೆಗಳು. ನೀವು ಸ್ಟೇಜ್ ಮೇಲೆ ನೋಡಿದ್ರಿ, ಒಂದು ಟ್ರೇಲರ್ ಲಾಂಚ್ ಇವೆಂಟಲ್ಲಿ ಹೆಂಗೆ ಮಾತಾಡಬೇಕು ಅನ್ನೋದು ಬಿಟ್ಟರು ಅಲ್ಲೂ ಕಾಮಿಡಿ ಮಾಡ್ಕೊಂಡು ನಿಂತಿದ್ರು. ಸೊ ನಮ್ಮೆಲ್ಲ ಇಂಟರ್ವ್ಯೂಲೂ ಇದೇ ಆಗಿಬಿಟ್ಟಿದೆ ನಮಗೆ. ಎಲ್ಲರೂ ಕಂಟ್ರೋಲ್ ಮಾಡಿ ಸ್ವಲ್ಪ ನೋಡ್ಕೊಂಡು ಮಾತಾಡ್ರಪ್ಪ, ನಾನೊಬ್ಳು ಹುಡುಗಿ ಇದ್ದೀನಿ ಅಂತ. ಶೂಟಿಂಗ್ ಟೈಮಲ್ಲೂ ನನ್ನನ್ನು ಹುಡುಗಿ ಅಂತ ಕನ್ಸಿಡರ್ ಮಾಡಿದೆ. ಎಲ್ಲರೂ ನನ್ನ ತಮ್ಮ ಅಂತ ಕರೀತಾಯಿದ್ರು. ನಮ್ಮೆಲ್ಲರೂ ಪ್ರೀತಿಯ ತಮ್ಮ ಇವಳು ಅಂತ. ಸೊ ನನ್ನ ಜೆಂಡರೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಸೊ ಆ ಥರ ಕಂಫರ್ಟಬಲ್ಲು. ಆ್ಯಂಡ್ ಸ್ಟೇಜ್ ಮೇಲೆ ನೀವು ಆಲ್ರೆಡಿ ನೋಡ್ದಂಗೆ ಅದು ಒಂದು ಕಂಫರ್ಟ್ ಝೋನ್ ನಂಗೆ 4 ಜನ ಹುಡುಗರು ಕ್ರಿಯೇಟ್ ಮಾಡಿದರು. ನನ್ನ ಮನೆಗೆ ಹೋದ್ರೂ 4 ಜನನೂ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಕಾಲ್ಸ್ ಮಾಡಿ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ತುಂಬ ಸತಿ ಭೇಟಿ ಆಗಿದ್ದೀವಿ ನಾವು. ಸೊ ಆ ಬಾಂಡ್ ಇನ್ನೂ 2 ಇಯರ್ಸ್ 2.5 ಇಯರ್ಸ್ ಆದರೂ ಇದನ್ನು ಇನ್ನೂ ಹಾಗೆ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸಿನಿಮಾ ಲಾಸ್ಟ್ ಡೇನು ಸಿಕ್ಕಾಪಟ್ಟೆ ಬೇಜಾರಾಯಿತು ನಮಗೆ, ಶೂಟಿಂಗ್ ಮುಗ್ದೋಯ್ತು ಅಂತ. ಆ್ಯಂಡ್ ಆಲ್ಸೋ ಆಲ್ ದ ಅದರ್ ಹಾಸ್ಟೆಲ್ ಬಾಯ್ಸ್, ಈ 4 ಜನ ಅಲ್ಲದೆ ತುಂಬ ಜನ ಬೇರೆ ಹಾಸ್ಟೆಲ್ ಹುಡುಗರು ಇದ್ದರು. ಸೊ ತುಂಬಾ ಮಜಾ ಮಾಡಿದ್ದೀನಿ. ಈ ಜಾನರ್ಗಳನ್ನ ಬ್ರೇಕ್ ಮಾಡೋಂಥದ್ದು ಪ್ರತಿ ಸಿನಿಮಾ ಮೂಲಕ ಹೊಸ ಕಂಟೆಂಟ್ ಜೊತೆ ಹೊಸ ಜಾನರ್ ಮೂಲಕ ಬರ್ತಾ ಇದ್ರೆ. ಈಗ ನಗ್ಸೋಕೆ ಬರ್ತಾ ಇದ್ರೆ, ಈಗ ಹಿಂದಿಂದ ನೋಡ್ರೆ ಅದು ಆ ಥರದೊಂದು ಮಾಸ್ ಕಮರ್ಷಿಯಲ್ ಸಿನಿಮಾ. ಅಂದರೆ ಐ ಥಿಂಕ್ ಆ್ಯಸ್ ಅನ್ ಆ್ಯಕ್ಟರ್ ನಮಗೆ ಹೀರೋಯಿನ್ಸ್ಗೆ ಕ್ಯಾರೆಕ್ಟರ್ಸ್ ಬ್ಯಾರಿಯರ್ಸ್ನ ಬ್ರೇಕ್ ಮಾಡೋದು ತುಂಬ ಕಡಿಮೆ ಚಾನ್ಸ್ ಸಿಗುತ್ತೆ. ಬಟ್ ನನಗೆ ಐ ಆಮ್ ತುಂಬಾ ಫಾರ್ಚುನೇಟ್ ಅಂತ ಹೇಳ್ಬೋದು. ಲವ್ ಮಾಕ್ಟೇಲಲ್ಲೂ ತುಂಬ ಘಾಟಿಯಾಗಿ ಕಾಣಿಸ್ಕೊಂಡೆ. ಮತ್ತು ಪಾಪ್ಕಾರ್ನಲ್ಲಿ ಸೈಲೆಂಟ್ ಆಗಿದ್ದೆ. ಮತ್ತು ಬಡವ ರಾಸ್ಕಲಲ್ಲೂ ಹಾಗೆ ಇದೆ. ಸೊ ಎವ್ರಿ ಕ್ಯಾರೆಕ್ಟರ್ ಎಲ್ಲ ಸಿನಿಮಾಗಳಲ್ಲೂ ನನಗೆ ಬೇರೆ ಬೇರೆ ಪಾತ್ರ ಸಿಗ್ತಿರೋದಕ್ಕೆ ನನಗೆ ತುಂಬಾ ಫಾರ್ಚುನೇಟ್ ಅಂತಲೇ ಹೇಳ್ಬೋದು. ಸೊ ಈ ಕಾಮಿಡಿ ಜಾನರ್ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಇದರಲ್ಲಿ ಟೈಮಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಟೈಮಿಂಗ್ಸ್ಗೆ ನನ್ನ ಆ ಆರ್ಟಿಸ್ಟ್ಗಳು, ನಮ್ಮ ಡೈರೆಕ್ಟರ್, ನಮ್ಮ DOP ಎಲ್ರದ್ದು ಹೆಲ್ಪಿಂದ ಅಚೀವ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಕನ್ನಡ ಜನತೆಯೂ ಅಷ್ಟೇ ಚೆನ್ನಾಗಿ ನನಗೆ ಪ್ರೋತ್ಸಾಹ ಕೊಟ್ಟು ಎಲ್ಲ ಸಿನಿಮಾಗಳು ಎಲ್ಲ ಪಾತ್ರಗಳನ್ನ ಆಕ್ಸೆಪ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದಕ್ಕೆ ನಾನು ಸದಾ ಚಿರಋಣಿ.